ಒಂದು ಹಳ್ಳಿಯ ಅಂಚಿನಲ್ಲಿದ್ದ ಹಳೆಯ ಮನೆಯಲ್ಲೊಂದು ಚತುರವಾದ ಬೆಕ್ಕು ವಾಸಿಸುತ್ತಿತ್ತು. ಅದು ದಿನವಿಡೀ ಮನೆಯೊಳಗೆ ಸುತ್ತಾಡುತ್ತಾ ಇಲಿಗಳನ್ನು ಹಿಡಿಯುವುದೇ ಅದರ ಕೆಲಸವಾಗಿತ್ತು. ಅದೇ ಮನೆಯಲ್ಲಿದ್ದ ಸಣ್ಣ ಇಲಿಗಳ ಗುಂಪು ಬೆಕ್ಕಿನ ಭಯದಿಂದ ಸದಾ ನಡುಗುತ್ತಿತ್ತು. ಅವುಗಳಲ್ಲಿ ಒಂದೇ ಒಂದು ಇಲಿ ಬಹಳ ಬುದ್ಧಿವಂತ ಮತ್ತು ಧೈರ್ಯಶಾಲಿಯಾಗಿತ್ತು. ಅದರ ಹೆಸರು ಚಿನ್ನು. ಒಂದು ದಿನ ಬೆಕ್ಕು ಇಲಿಗಳನ್ನು ಹಿಡಿಯಲು ಹೊಸ ಯುಕ್ತಿ ಬಳಸಿತು. ಅದು ಮನೆಯ ಮಧ್ಯದಲ್ಲಿ ಮಲಗಿ ತಾನು ತುಂಬಾ ಅಸ್ವಸ್ಥನಾಗಿದ್ದಂತೆ ನಟಿಸಿತು. ನಾನು ಈಗ ವೃದ್ಧನಾಗಿದ್ದೇನೆ, ಇನ್ನು ಇಲಿಗಳನ್ನು ಹಿಡಿಯುವ ಶಕ್ತಿ ನನಗಿಲ್ಲ ಎಂದು ಮೃದುವಾಗಿ ನಿಟ್ಟುಸಿರುಬಿಡುತ್ತಿತ್ತು. ಇದನ್ನು ನೋಡಿ ಕೆಲವು ಇಲಿಗಳು ಸಂತೋಷದಿಂದ ಹೊರಬಂದು ಇನ್ನು ನಮಗೆ ಭಯವಿಲ್ಲ ಎಂದು ನಕ್ಕಾಡಿದವು. ಆದರೆ ಚಿನ್ನು ಇಲಿ ಮಾತ್ರ ದೂರದಿಂದಲೇ ಎಲ್ಲವನ್ನೂ ಗಮನಿಸುತ್ತಿತ್ತು. ಅದು ತನ್ನ ಸ್ನೇಹಿತರನ್ನು ಎಚ್ಚರಿಸಿ, ಇದು ನಾಟಕವಾಗಿರಬಹುದು, ದಯವಿಟ್ಟು ಹತ್ತಿರ ಹೋಗಬೇಡಿ ಎಂದು ಹೇಳಿತು. ಆದರೆ ಇತರ ಇಲಿಗಳು ಚಿನ್ನುವಿನ ಮಾತನ್ನು ಲೆಕ್ಕಿಸದೆ ಬೆಕ್ಕಿನ ಹತ್ತಿರ ಹೋಗಿದವು. ಅಷ್ಟರಲ್ಲೇ ಬೆಕ್ಕು ತಕ್ಷಣ ಎದ್ದು 2 ಇಲಿಗಳನ್ನು ಹಿಡಿದುಕೊಂಡಿತು. ಉಳಿದ ಇಲಿಗಳು ಭಯದಿಂದ ಓಡಿಹೋದವು. ಚಿನ್ನು ಇಲಿ ಮಾತ್ರ ಸುರಕ್ಷಿತವಾಗಿತ್ತು, ಏಕೆಂದರೆ ಅದು ಎಚ್ಚರಿಕೆಯಿಂದಿತ್ತು. ಕೆಲವು ದಿನಗಳ ನಂತರ ಮನೆಗೆ ಒಂದು ಬಲೆ ಇಡಲಾಗಿತ್ತು. ಆ ಬಲೆಗೆ ಬೆಕ್ಕು ಸಿಲುಕಿತು. ಅದು ನೋವಿನಿಂದ ಕೂಗುತ್ತಾ, ಯಾರಾದರೂ ನನ್ನನ್ನು ರಕ್ಷಿಸಿರಿ ಎಂದು ಬೇಡಿಕೊಂಡಿತು. ಇಲಿಗಳೆಲ್ಲವೂ ದೂರದಿಂದ ನೋಡುತ್ತಾ ನಿಂತವು. ಕೆಲವರು, ಇದು ನಮ್ಮ ಶತ್ರು, ಬಿಡಬಾರದು ಎಂದು ಹೇಳಿದರು. ಆಗ ಚಿನ್ನು ಇಲಿ ಮುಂದೆ ಬಂದು, ಶತ್ರುವಾದರೂ ಸಹ ಸಂಕಷ್ಟದಲ್ಲಿರುವವನಿಗೆ ಸಹಾಯ ಮಾಡುವುದು ಮಾನವೀಯತೆ ಎಂದಿತು. ಅದು ಬಲೆಯ ಹಗ್ಗವನ್ನು ಕತ್ತರಿಸಿ ಬೆಕ್ಕನ್ನು ಬಿಡಿಸಿತು. ಬೆಕ್ಕಿಗೆ ತನ್ನ ತಪ್ಪು ಅರಿವಾಯಿತು. ನಿನ್ನ ಬುದ್ಧಿ ಮತ್ತು ದಯೆ ನನಗೆ ಪಾಠ ಕಲಿಸಿದೆ, ಇನ್ನು ನಾನು ಇಲಿಗಳಿಗೆ ಹಾನಿ ಮಾಡುವುದಿಲ್ಲ ಎಂದು ವಾಗ್ದಾನ ಮಾಡಿತು. ಅಂದಿನಿಂದ ಬೆಕ್ಕು ಮತ್ತು ಇಲಿಗಳು ಶಾಂತಿಯಿಂದ ಬದುಕಿದವು. ಚಿನ್ನು ಇಲಿ ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಎಲ್ಲರಿಗೂ ಮಾದರಿಯಾಯಿತು.